ಮೀಟ್ ನಡೀತಿದೆ ಇವತ್ತಿಂದ ಶುರುವಾಗಿದೆ ಸರ್ಕಾರದಿಂದ. ಹೇಳಿ ಸರ್. ಇವತ್ತು ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆ ವತಿಯಿಂದಲೂ ಈ ಒಂದು ಕರ್ನಾಟಕ ವಿಶ್ವಮಟ್ಟದ ಜಾಗತಿಕ ಬಂಡವಾಳ ಏನು ಸಮ್ಮೇಳನ ನಡೀತಾ ಇದೆ, ಈ ಒಂದು ಸಮ್ಮೇಳನದಲ್ಲೂ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯು ಭಾಗವಹಿಸಿದ್ದು, ಈ ಒಂದು ಸಮ್ಮೇಳನದಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆಯು ಸುಮಾರು 1,00,000 ಕೋಟಿಗಳ ಅಷ್ಟು ಇನ್ಫ್ರಾಸ್ಟ್ರಕ್ಚರ್ ಮೂಲಭೂತ ಸೌಕರ್ಯಗಳನ್ನ ಒದಗಿಸೋದಕ್ಕೆ ಮಾಡಿದ್ದೀವಿ. ಇದರೊಳಗೆ 40 ಕಿಲೋಮೀಟರ್ ಉದ್ದದ ಟನಲ್ ಕನ್ಸ್ಟ್ರಕ್ಷನ್, ಎಲಿವೇಟೆಡ್ ರೋಡ್ ಕನ್ಸ್ಟ್ರಕ್ಷನ್ ಮತ್ತು ಸಂಚಾರಯುಕ್ತ ರಾಜಕಾಲುವೆಗಳ ಪಕ್ಕದಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದೀವಿ. ಈ ಒಂದಕ್ಕೆ ವಿಶ್ವಮಟ್ಟದಲ್ಲಿ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಏನು ಕೆಲ ಎಕ್ಸ್ಪರ್ಟೈಸ್ ಇದೆ ಅದನ್ನು ನಾವು ತಗೊಂಡು ನಿರ್ಮಾಣ ಮಾಡುವಂಥದ್ದಾಗಿದೆ. ಸೊ ನಾವು ಈ ಒಂದು ಏನು ಇನ್ವೆಸ್ಟ್ಮೆಂಟ್ಗೆ ನಾವು ಕರೀತಾ ಇದ್ದೀವಿ, ಹಲವಾರು ಗುತ್ತಿಗೆದಾರ ಸಂಸ್ಥೆಗಳು ಬಂದು ಭಾಗವಹಿಸಿದೆ ಅನ್ನೋದಕ್ಕೆ ನಾವು ಈ ಒಂದು ಸ್ಟಾಲ್ನ ಇಟ್ಟು, ನಾನೇ ಈ ಒಂದು ಸ್ಟಾಲ್ನಲ್ಲಿ ಕೂತು ಜಾಗತಿಕ ಮಟ್ಟದಲ್ಲಿ ಇದಕ್ಕೆ ಒಂದು ಹೆಚ್ಚಿನ ಮಾಹಿತಿನ ಸರ್, ಹೆಬ್ಬಾಳ ಫ್ಲೈಓವರ್ದ ಒಂದು ಗಡುವು ನೀಡಿದಾಗ ಸರ್ಕಾರ ಅದ್ರ ಬಗ್ಗೆ ಹೇಳಿ ಸರ್. ಹೆಬ್ಬಾಳ ಫ್ಲೈಓವರ್ ಬಂದು ಇವತ್ತು BDA ಸಂಸ್ಥೆಯಿಂದ ನಿರ್ಮಾಣ ಆಗ್ತಾ ಇರೋವಂಥದ್ದು. ಈಗಾಗಲೇ ಏಪ್ರಿಲ್ 30ಕ್ಕೆ ಅದನ್ನು ಮುಗಿಸಬೇಕು ಅಂತ ಮಾನ್ಯ ಉಪಮುಖ್ಯಮಂತ್ರಿಗಳು ಅವರು ಸೂಚನೆ ನೀಡಿದ್ದಾರೆ. ಅದರ ಪ್ರಕಾರವಾಗಿ ಮಾಡ್ತಾ ಇದ್ದಾರೆ ಅನ್ನೋ ಆಶಯ ಇದೆ. ಈ BDA ಮುಗಿಸ್ತಾರೆ ಅಂತ ಆಶಯ ಇದೆ.